ಸುತ್ತಮುತ್ತಲು ಕಾಡಿದ್ದು ಮಧ್ಯದಲ್ಲಿ ಬ್ಯೂಟಿಫುಲ್ ಆಗಿರೋ ಈ ಟೆಂಪಲ್ಲು ಬೆಂಗಳೂರಿನ ಮಿನಿ ಗೋಲ್ಡನ್ ಟೆಂಪಲ್ ಎಂದೇ ಪ್ರಸಿದ್ಧಿ ಪಡೆದಿರುವ ಈ ಟೆಂಪಲ್ಲು ಇಲ್ಲಿ ಎಲ್ಲರಿಗೂ ತಿಂಡಿ ಊಟ ವಸತಿ ಫುಲ್ ಫ್ರೀ. ಈ ಬೆಂಗಳೂರಿನ ಮಿನಿ ಗೋಲ್ಡನ್ ಟೆಂಪಲ್ ಎಲ್ಲಿ ಬರುತ್ತೆ, ಟೈಮಿಂಗು, ಇದ್ರ ಫುಲ್ ಡೀಟೇಲ್ಸು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬೆಂಗಳೂರಿನ ಮಿನಿ ಗೋಲ್ಡನ್ ಟೆಂಪಲ್ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಆಶಾಪುರ ಮಾತಾಜಿ ಟೆಂಪಲ್ಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ಇದು ಇರೋದು ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದಲ್ಲಿ ಕಾಸರಗುಪ್ಪೆಯಲ್ಲಿದೆ. ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಸುತ್ತಮುತ್ತಲು ಕಾಡು, ನೇಚರು ಮಧ್ಯದಲ್ಲಿರುವ ಈ ಟೆಂಪಲ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ವೀಕೆಂಡಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒನ್ ಡೇ ಔಟಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಒಂದ್ಸಲ ಈ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಆಗಿರೋ ಟೆಂಪಲ್ನ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ಶ್ರೀ ಆಶಾಪುರ ಮಾತಾಜಿ ಟೆಂಪಲ್ ಅಂತಂದರೆ ಭಕ್ತರ ಆಸೆಗಳನ್ನು ಈಡೇರಿಸುವ ಮಾತೆ ಅಥವಾ ತಾಯಿ ಅಂದರ್ಥ. ಈ ದೇವಾಲಯವು ಗುಜರಾತಿನ ಕಚ್ನಲ್ಲಿರುವ ಮೂಲ ದೇವಾಲಯದ ಮಾದರಿಯಲ್ಲಿದೆ. ಟೆಂಪಲ್ ಟೈಮಿಂಗ್ ನೋಡೋದಾದರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ, ಹಾಗೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಸಂಡೇ 7 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಇರುತ್ತೆ. ಹಾಗೆ ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರಿಗೂ ಬೆಳಗಿನ ತಿಂಡಿ, ಊಟ, ಈವ್ನಿಂಗ್ ಟೀ, ವಸತಿ ಫುಲ್ ಫ್ರೀ ಆಗಿರುತ್ತೆ. ಹಾಗೆ ಎಂಟ್ರ್ ಆಗ್ತಾ ಇದ್ದಂತೆ ಇಲ್ಲಿ ನೀವು ನೋಡ್ಬೋದು ಕಳಶದ ಮಾದರಿಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದಂತೂ ಮೇನ್ ಅಟ್ರಾಕ್ಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಎಲ್ಲ ಕಡೆ ನೋಡಿರೋ ಪ್ರಕಾರ ನೀರಿನ ವ್ಯವಸ್ಥೆ ಇರುತ್ತೆ, ಆದರೆ ಇಷ್ಟೊಂದು ಯುನೀಕಾಗಿ ಇಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಮುಂದೆ ಬರ್ತಾ ಇದ್ದರೆ ಇಲ್ಲಿ ಒಂದು ತ್ರಿಶೂಲದ ಮಾದರಿಯಲ್ಲಿ ಕಂಬನ ನೀವು ನೋಡ್ಕೋಬೋದು. ಹಾಗೆ ಈ ಕಂಬಕ್ಕೆ ನಾವು ಒಂದು ಸುತ್ತನ್ನು ಸುತ್ತಿದ್ರೆ ನಾವು ನವಗ್ರಹನ ಸುತ್ತಿದ ಪುಣ್ಯ ಸಿಗುತ್ತೆ. ಅಂದರೆ ಈ ಕಂಬದ ಕೆಳಗಡೆ ನಾವು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ನವಗ್ರಹಗಳನ್ನು ನೋಡ್ಕೋಬಹುದು. ಕೆಳಗಡೆ ನವಗ್ರಹ, ಮೇಲ್ಗಡೆ ತ್ರಿಶೂಲ. ತುಂಬಾ ಬ್ಯೂಟಿಫುಲ್ ಆಗಿರೋ ಈ ಕಂಬ. ಮತ್ತು ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ 2 ಹೋಮಕುಂಡಲಗಳನ್ನು ನಾವಿಲ್ಲಿ ನೋಡ್ಕೋಬೋದು. ಹಾಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ನೀರಿನ ಕಳಶ ಆಗಿರ್ಬೋದು ಮತ್ತು ನವಗ್ರಹ, ತ್ರಿಶೂಲದ ಮಾದರಿಯಲ್ಲಿ ಈ ಕಂಬ ಮತ್ತು ಟೆಂಪಲು ಎಲ್ಲಾನು ಗೋಲ್ಡನ್ ಕಲರಲ್ಲಿದೆ. ಆದ್ದರಿಂದ ಈ ಟೆಂಪಲ್ಗೆ ಬೆಂಗಳೂರಿನ ಮಿನಿ ಗೋಲ್ಡನ್ ಟೆಂಪಲ್ ಎಂದು ಕರೆಯುತ್ತಾರೆ. ದೇವಸ್ಥಾನದ ಪಕ್ಕದಲ್ಲೇ ಪೂಜಾ ಸಾಮಗ್ರಿಗಳಿರುತ್ತೆ. ನಿಮಗೆ ಪೂಜೆ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಅಲ್ಲೇ ಪೂಜಾ ಸಾಮಗ್ರಿಗಳನ್ನ ತಗೊಂಡು ಪೂಜೆನ ಮಾಡ್ಕೋಬೋದು. ಹಾಗೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಆಸೆ ಇದ್ದರೆ, ನಿಮಗೇನಾದರೂ ಬೇಕು ಅಂತ ಅನ್ನಿಸ್ತಾ ಇದ್ದರೆ ಇಲ್ಲಿ ನೀವು ಅದನ್ನು ಒಂದು ಪೇಪರ್ ಮೇಲೆ ಬರೆದಿಟ್ಟು ಅಲ್ಲೇ ದೇವಸ್ಥಾನದ ಮುಂದೆ ಒಂದು ಪೆಟ್ಟಿಗೆನ ಇಟ್ಟಿರ್ತಾರೆ. ನಮ್ಮ ಮನಸ್ಸಲ್ಲಿರೋದನ್ನ ಒಂದು ಪೇಪರ್ ಮೇಲೆ ಬರೆದು ಆ ಪೆಟ್ಟಿಗೆಯಲ್ಲಿ ಹಾಕಿದರೆ ತಾಯಿ ಆ ಆಸೆನ ಈಡೇರಿಸ್ತಾರೆ ಅನ್ನೋ ನಂಬಿಕೆ.
ನೋಡ್ಬೋದು ನೀವು ಎಲ್ಲರೂ ಕೂಡ ಅವ್ರ ಮನಸ್ಸಲ್ಲಿರೋದನ್ನ ಅಂದ್ಕೊಂಡು ಪೇಪರ್ ಮೇಲೆ ಬರೆದಿಟ್ಟು ತಾಯಿ ಮುಂದೆ ಇರೋ ಪೆಟ್ಟಿಗೆಯಲ್ಲಿ ಹಾಕ್ತಾಯಿದ್ರು. ನಾನು ಸಹ ನನ್ನ ಮನಸ್ಸಲ್ಲಿರೋದನ್ನ ಕೇಳಿಕೊಂಡು ಪೇಪರ್ನಲ್ಲಿ ಬರೆದ್ಬಿಟ್ಟು ಈ ಪೆಟ್ಟಿಗೆಯಲ್ಲಿ ಹಾಕಿದೆ. ಹಾಗೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸಹ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಇದ್ದೇ ಇರುತ್ತೆ. ಆದರೆ ಈ ದೇವಸ್ಥಾನದಲ್ಲಿರೋ ಪ್ರಸಾದ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಈವ್ನಿಂಗ್ ಟೀ ಮತ್ತು ರಾತ್ರಿ ಊಟ ಎಲ್ಲನೂ ಫುಲ್ ಫ್ರೀ ಇರುತ್ತೆ. ಅದ್ರ ಜೊತೆ ವಸತಿ ಕೂಡ ನಿಮಗೆ ಫುಲ್ ಫ್ರೀ ಆಗಿರುತ್ತೆ. ಮತ್ತು ಊಟದಲ್ಲಿ ನಿಮಗೆ 2 ಜೊತೆ ಪಲ್ಯ, ತುಪ್ಪದ ಚಪಾತಿ, ಅನ್ನ, ಸ್ವೀಟ್ 2 ಜೊತೆ, ಹಾಗೆ ಖಾರ ಬೂಂದಿ ಈ ಥರ ವೆರೈಟಿ ಆಗಿರೋ ಊಟನ ಕೊಡ್ತಾರೆ. ಈವ್ನಿಂಗ್ ಟೀ ಕೂಡ ಇರುತ್ತೆ. ಬೆಳಗ್ಗಿನ ತಿಂಡಿ ಟೈಮಿಂಗ್ ನೋಡಬೇಕು ಅಂತಂದರೆ 8:30ರಿಂದ 10 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನದ ಊಟ 11:30ರಿಂದ 1:30ವರೆಗೂ ಇರುತ್ತೆ. ಮಧ್ಯದಲ್ಲಿ ಟೀ ಕೂಡ ಇರುತ್ತೆ. ಮತ್ತು ನೈಟ್ ಊಟನ ಇವರು ಸೂರ್ಯಾಸ್ತಕ್ಕೂ ಮುಂಚೆನೇ ಮುಗಿಸ್ಬಿಡ್ತಾರೆ. ಅದಕ್ಕೋಸ್ಕರ 3:30ರಿಂದ 5 ಗಂಟೆವರೆಗೂ ನೈಟ್ ಊಟ ಇರುತ್ತೆ. ಸೂರ್ಯಾಸ್ತ ಆದಮೇಲೆ ಊಟ ಮಾಡಬಾರ್ದು ಅಂತ. ಪ್ರಕೃತಿ ಮಧ್ಯೆ ಇರೋ ಈ ಪೀಸ್ಫುಲ್ ಆಗಿರೋ ಟೆಂಪಲ್ಗೆ ನೀವು ಒನ್ ಡೇ ಔಟಿಂಗ್ ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳ ಜೊತೆ ಬಂದಿದ್ದರೆ ಮಕ್ಕಳಿಗೆ ಬೇಜಾರಾಗಬಾರ್ದು ಅಂತ ಅವರಿಗೆ ಆಟ ಆಡೋಕ್ಕಂತಲೇ ಸಪ್ರೇಟ್ ಆಗಿರೋ ಏರಿಯಾನ ಮಾಡಿಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ನೀವು ಬನ್ನೇರುಘಟ್ಟ ಕಡೆಗೆ ಒನ್ ಡೇ ಔಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಬನ್ನೇರುಘಟ್ಟ ಝೂ, ಹಾಗೆ ಶ್ರೀ ಆಶಾಪುರ ಮಾತಾಜಿ ಟೆಂಪಲ್ಲು, ಹಾಗೆ ಬರ್ಡ್ಸ್ ಪ್ಯಾರಡೈಸ್ನ ನೋಡಿಕೊಂಡು ನೀವು ಒನ್ ಡೇನ ಆರಾಮಾಗಿ ಎಂಜಾಯ್ ಮಾಡ್ಕೋಬಹುದು. ಈ ಥರ ಊಟಕ್ಕೆ ಟೋಕನ್ ಕೊಟ್ಟಿರ್ತಾರೆ. 10 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಈ ಟೋಕನ್ ಕೊಟ್ಟಿರ್ತಾರೆ. ಟೋಕನು ಕೂಡ ಫ್ರೀಯಾಗಿ ಇರುತ್ತೆ. ಇದಕ್ಕೇನು ದುಡ್ಡು ಕೊಡೋದು ಬೇಕಾಗಿರಲ್ಲ. ಚಿಕ್ಕ ಮಕ್ಕಳು ಊಟನ ವೇಸ್ಟ್ ಮಾಡ್ತಾರೆ ಅಂತ ಬರೀ ದೊಡ್ಡವ್ರಿಗೆ ಮಾತ್ರ ಟೋಕನ್ ಕೊಟ್ಬಿಟ್ಟು 1 ಟೋಕನ್ಗೆ 130 ಅಂತ ಕೊಡ್ತಾರೆ. ಎಷ್ಟು ಬೇಕಾದರೂ ಅನ್ಲಿಮಿಟೆಡ್ ಆಗಿ ನೀವು ಆರಾಮಾಗಿ ಊಟ ಮಾಡ್ಕೋಬಹುದು ಇಲ್ಲಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.